ನಮಸ್ಕಾರ. ಇಂದಿನೊಂದು ಸಂಚಿಕೆಯಲ್ಲಿ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಗುರು ಮತ್ತು ಶುಕ್ರರ ಒಂದು ಬಲ. ಈ ಗುರುಗ್ರಹ ಹೆಣ್ಣು ಮಕ್ಕಳಿಗೆ ಅವಶ್ಯವಾಗಿರ್ತಕ್ಕಂಥ ಒಂದು ಗ್ರಹ. ಅದೇ ರೀತಿ ಶುಕ್ರ ಗ್ರಹ ಪುರುಷರಿಗೆ ವಿವಾಹ ಕಾಲದಲ್ಲಿ ಅತ್ಯಂತ ಮಹತ್ವವನ್ನು ಕೊಡ್ತಕ್ಕಂಥ ಗ್ರಹ. ಈ ಗುರು ಮತ್ತು ಶುಕ್ರರ ಒಂದು ಸಂಯೋಗ ಯಾರ ಜಾತಕದಲ್ಲಿ ಇರುತ್ತೆ, ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ವಧು ಅಥವಾ ವರ, ವಧುವಿನ ಜಾತಕದಲ್ಲಿ ಗುರು ಶುಕ್ರ ಸಂಯೋಗ ಇದ್ದಲ್ಲಿ ಒಳ್ಳೆಯ ಅನುರೂಪವಾಗಿರ್ತಕ್ಕಂಥ ವರ ಸಿಕ್ಕಿರ್ತಾನೆ, ಒಳ್ಳೆಯ ಯೋಗ. ಅದೇ ರೀತಿ ಐಷಾರಾಮಿ ಜೀವನ ಇವೆಲ್ಲ ಸಿಗುತ್ತೆ. ಅದೇ ರೀತಿ ಹುಡುಗನ ಜಾತಕದಲ್ಲಿ ಗುರು ಶುಕ್ರ ಒಂದು ಸಂಯೋಗ ಇದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ವಧು ಕನ್ಯಾ ಪ್ರಾಪ್ತಿಯಾಗಿರುತ್ತೆ. ಅದೇ ರೀತಿ ವಿವಾಹದ ನಂತರದಲ್ಲಿ ಭಾಗ್ಯೋದಯ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶುಕ್ರರ ಒಂದು ಯೋಗ ಅಂತಕ್ಕಂಥದ್ದು ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಅಂತನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಗುರುಗ್ರಹ ವಿಶೇಷವಾಗಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ತೋರಿಸುತ್ತೆ. ಶುಕ್ರಗ್ರಹ ಪುರುಷರ ಒಂದು ಜಾತಕದಲ್ಲಿ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗ್ಬೋದು, ಒಳ್ಳೆಯದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು, ಶುಕ್ರಗ್ರಹದಿಂದ ನಿರ್ಧಾರವನ್ನು ಮಾಡ್ತೀವಿ. ಅದೇ ರೀತಿ ಗುರುಗ್ರಹದಿಂದ ಹೆಣ್ಣು ಮಕ್ಕಳ ಜಾತಕದಲ್ಲಿ ಮದುವೆ ಆದ ನಂತರದಲ್ಲಿ ಸಮಸ್ಯೆ, ದಂಪತಿಗಳ ಒಂದು ಅನ್ಯೋನ್ಯತೆ ಅಥವಾ ಗಲಾಟೆ ಆಗ್ತಕ್ಕಂಥದ್ದು ಸಂದರ್ಭಗಳನ್ನು ಲೆಕ್ಕ ಆಗ್ತಕ್ಕಂಥದ್ದು ಈ ಗುರುವಿನಿಂದ ಹೆಣ್ಣು ಮಕ್ಕಳ ಜಾತಕದಲ್ಲಿ ನೋಡ್ತೀವಿ. ಶುಕ್ರನಿಂದ ಪುರುಷರ ಜಾತಕದಲ್ಲಿ ಪರಿಗಣನೆಯನ್ನು ತೆಗೆದುಕೊಡ್ತೀವಿ. ವಿಶೇಷವಾಗಿ ಜಾತಕ ಹೊಂದಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಡುಗಿಯ ಜಾತಕದಲ್ಲಿ ಗಮನವನ್ನು ಕೊಟ್ಟು ನೋಡಿದಾಗ ಅಥವಾ ಪುರುಷರ ಜಾತಕದಲ್ಲಿ ಗಮನವನ್ನು ಕೊಟ್ಟು ನೋಡಿದಾಗ, ಹುಡುಗಿಯರ ಜಾತಕದಲ್ಲಿ ನೋಡಿದಾಗ ಗುರುವಿನಿಂದ ಶುಕ್ರಗ್ರಹ ಎಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ತುಂಬ ಉತ್ತಮ. ಅದೇ ರೀತಿ ಪುರುಷರ ಜಾತಕದಲ್ಲಿ ನೋಡಿದಾಗ ಶುಕ್ರಗ್ರಹದಿಂದ ಗುರುಗ್ರಹ ಯಾವ ಮನೆಯಲ್ಲಿದೆ ಅಂತಕ್ಕಂಥದ್ದು ನೋಡೋದು ತುಂಬ ಒಳ್ಳೆಯದು. ಪುರುಷರ ಒಂದು ಜಾತಕದಲ್ಲಿ ಲಗ್ನ ಅಥವಾ ಶುಕ್ರಗ್ರಹದಿಂದ ಗುರುಗ್ರಹ ಪಂಚಮ ಭಾವ 5ನೇ ಮನೆ ಅಥವಾ 7ನೇ ಮನೆ ಇದೆಯಾ, 9ನೇ ಮನೆ ಅಥವಾ 11ನೇ ಮನೆಯಲ್ಲಿದ್ದಾಗ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥ ಗಂಡ ಹೆಂಡತಿಯರ ಅನ್ಯೋನ್ಯತೆಯಿಂದ ಕೂಡಿರ್ತಾರೆ. ಸಂಸಾರ ಅಂತಕ್ಕಂಥದ್ದು ಏನೇ ಗಲಾಟೆಗಳು ಬಂದರೂ ಅನ್ಯೋನ್ಯತೆಯಿಂದ, ಜಗಳ ಎಷ್ಟೇ ಬಂದರೂ ಮನೆಯಲ್ಲೇ ಜಗಳ ಆಡಿಕೊಂಡು ಆಚೆಗೆ ಹೋಗ್ದಿರ ಆ ಒಂದು ಸಂಸಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಗಳನ್ನು ನಾವು ಕಾಣ್ತೀವಿ. ಅದೇ ರೀತಿ ಹೆಣ್ಣು ಮಕ್ಕಳ ಜಾತಕದಿಂದ ಗುರುಗ್ರಹದಿಂದ ಅವರ ಜಾತಕದಲ್ಲಿ ಗುರು ಎಲ್ಲಿರ್ತಾನೆ ಅಲ್ಲಿಂದ ಶುಕ್ರ 5ನೇ ಮನೆ ಆಗ್ಬೋದು ಅಥವಾ ಸಪ್ತಮ ಸ್ಥಾನ, ನವಮ, ಏಕಾದಶ, 7, 9, 11ನೇ ಮನೆಗಳನ್ನು, ಆ ಒಂದು ಮನೆಗಳಲ್ಲಿ ಶುಕ್ರಗ್ರಹ ಇದ್ದಾಗ ಒಳ್ಳೆಯ ಹೊಂದಾಣಿಕೆ, ಮದುವೆ ಆದಮೇಲೆ ಇರ್ತಕ್ಕಂಥ ಗಂಡ ಸಿಗ್ತಾನೆ. ಎಷ್ಟೇ ಗಲಾಟೆಗಳಾದರೂ ಅನ್ಯೋನ್ಯತೆಯಿಂದ ಸಂಸಾರವನ್ನು ನಡೆಸಿ ಸಮಾಜದಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನವನ್ನು, ಭೋಗ ಭಾಗ್ಯಗಳನ್ನು, ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಬೇಕಾದಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ಗುರುವಿನಿಂದ ಶುಕ್ರ ಎಲ್ಲಿದ್ದಾನೆ ಅಥವಾ ಶುಕ್ರಗ್ರಹದಿಂದ ಗುರುಗ್ರಹ ಎಲ್ಲಿದೆ ಅಂತ ಪರಿಶೀಲನೆಯನ್ನು ಮಾಡಿ ಒಳ್ಳೆಯ ಮನೆಯನ್ನು ಕಟ್ಟಿ ಐಷಾರಾಮಿ ಜೀವನವನ್ನು ಶುಕ್ರಗ್ರಹ ಕೊಡ್ತಾನೆ. ಗುರುಗ್ರಹ ಅಂದಾಗ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪ್ರತಿಷ್ಠೆ, ಕೀರ್ತಿ, ಸನ್ಮಾನಗಳನ್ನು ಗುರುಗ್ರಹ ಕೊಡ್ತಾನೆ. ಅದೇ ಗುರುಗ್ರಹದಿಂದ ಶುಕ್ರಗ್ರಹ ಹೆಣ್ಣು ಮಕ್ಕಳ ಜಾತಕದಲ್ಲಿ 6ನೇ ಮನೆ ಅಥವಾ 8ನೇ ಮನೆ, 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ವಾಗ್ವಾದಗಳು, ಸಮಸ್ಯೆಗಳು, ಗಲಾಟೆ ಆಗ್ತಕ್ಕಂಥದ್ದು, ಕೆಲವು ಸಂದರ್ಭಗಳಲ್ಲಿ ವಿಚ್ಛೇದನ ಆಗ್ತಕ್ಕಂಥ ಪ್ರಸಂಗಗಳು ಬರುತ್ತೆ. ಅದೇ ರೀತಿ ಹುಡುಗನ ಜಾತಕದಿಂದ ಗುರುಗ್ರಹ 6 ಅಥವಾ 8, 12 ಆ ಒಂದು ದುಸ್ಥಾನಗಳಲ್ಲಿ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ಅದೇ ರೀತಿಯ ಒಂದು ಫಲ, ಅಂದರೆ ಗಲಾಟೆ ಆಗ್ತಕ್ಕಂಥದ್ದು, ನೆಮ್ಮದಿ ಕಮ್ಮಿ ಆಗ್ತಕ್ಕಂಥದ್ದು, ವಿಚ್ಛೇದನಗಳು ಆಗ್ತಕ್ಕಂಥದ್ದು, ಸಣ್ಣ ಸಣ್ಣ ಗಲಾಟೆಗಳನ್ನು ದೊಡ್ಡ ಮಟ್ಟದಲ್ಲಿ
ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ನೋಡ್ತೀವಿ. ಇದಕ್ಕೆಲ್ಲ ಕಾರಣ ಪುರುಷರ ಜಾತಕದಲ್ಲಿ ಶುಕ್ರಗ್ರಹ, ಅದೇ ಹೆಣ್ಣು ಮಕ್ಕಳ ಜಾತಕದಲ್ಲಿ ಗುರುಗ್ರಹ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ವಿವಾಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತವೆ. ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿ ಈ ಒಂದು ಗುರು ಮತ್ತು ಶುಕ್ರಗ್ರಹ ಯಾರ ಜಾತಕದಲ್ಲಿ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು, ಹೆಣ್ಣು ಮಕ್ಕಳ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿದ್ದಾಗ ಒಳ್ಳೆಯ ದಾಂಪತ್ಯ ಅನ್ಯೋನ್ಯತೆಯಿಂದ ಇರ್ತಾರೆ. ಶುಕ್ರಗ್ರಹ ಪುರುಷರ ಜಾತಕದಲ್ಲಿ ಚೆನ್ನಾಗಿದ್ದಾಗ ಒಳ್ಳೆಯ ರೀತಿಯಲ್ಲಿ ಸಂಬಂಧಗಳು, ಅದೇ ರೀತಿ ಕೀರ್ತಿ ಸನ್ಮಾನಗಳು, ಸಂಸಾರದಲ್ಲಿ ಒಳ್ಳೆಯ ಅನ್ಯೋನ್ಯತೆ ಸಿಗುತ್ತೆ. ಐಷಾರಾಮಿ ಜೀವನವನ್ನು ಕೊಡ್ತಕ್ಕಂಥ ಗ್ರಹ ಶುಕ್ರ. ಈ ಕೆಲವು ಸಮಯದಲ್ಲಿ ಶುಕ್ರಗ್ರಹ ದುಸ್ಥಾನಗಳಲ್ಲಿದ್ದಾಗ ಕೆಟ್ಟ ಸಮಸ್ಯೆಗಳು ಬರತಕ್ಕಂಥ ರೀತಿಯಲ್ಲಿ ಕಾಡುತ್ತೆ. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶುಕ್ರಗ್ರಹಗಳು ಯಾವ ಮನೆಯಲ್ಲಿದೆ, ನಾವು ಈಗ ಏನು ಹೇಳಿದ್ದೀವಿ, ಗುರು ಶುಕ್ರ ಸಂಯೋಗದಿಂದ ನಿಮ್ಮ ಮನೆಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಗಿದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ಇದಕ್ಕೆ ಮುಂದೆ ಪರಿಹಾರ ಯಾವ ರೀತಿ ಪರಿಹಾರ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಗುರು ಶುಕ್ರ ಇವೆರಡೂ ಒಬ್ಬ ಅನ್ಯೋನ್ಯ ದಾಂಪತ್ಯ ವಿವಾಹ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬೇಕು ಅಂದಾಗ ಪುರುಷರಾಗ್ಬೋದು ಸ್ತ್ರೀಯರಾಗ್ಬೋದು ಇಬ್ಬರಿಗೂ ಸಹ ಗುರು ಮತ್ತು ಶುಕ್ರಗ್ರಹ ತುಂಬ ಚೆನ್ನಾಗಿದ್ದಾಗ ಆ ಅನ್ಯೋನ್ಯತೆಯಿಂದ ಕೂಡಿರ್ತಾರೆ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ಗುರು ಮತ್ತು ಶುಕ್ರಗ್ರಹ ಯಾವ ರೀತಿ ಯಾವ ಮನೆಗಳಲ್ಲಿದೆ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ. ನಾವು ಹೇಳ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು. ಮತ್ತು ನಿಮ್ಮ ಜಾತಕಗಳನ್ನು ಒಮ್ಮೆ ನೀವೇ ಪರಿಶೀಲನೆಯನ್ನು ಮಾಡಿ, ಇಲ್ಲಿ ಹೇಳ್ತಕ್ಕಂಥ ವಿಚಾರ ಸರಿ ಇದೆಯಾ ಇಲ್ಲವಾ ಅಂತಕ್ಕಂಥದ್ದು ನೀವೇ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಪರಿಹಾರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.